ಅಷ್ಟು ಎಫರ್ಟ್ಸು ಟೀಸರಲ್ಲೆಲ್ಲ ನಾವು ನೋಡ್ಬೋದು. ಇವನ್ ಆ ದೇವಲೋಕ ಹೇಳಿದ್ರಲ್ಲ, ಅದರಲ್ಲಿ ಆಶಿಕಾ ಅವರು ಕೂಡ ತುಂಬ ಸುಂದರವಾಗಿ ಮುದ್ದಾಗಿ ಕಾಣಿಸ್ತಿದ್ದಾರೆ. ಈ ಹಿಂದೆ ಇದೇ ಥರದ್ದು ಒಂದು ಪಾತ್ರಗಳು ಬೇರೆಯವರು ಮಾಡಿದ್ರು ಕೂಡ ಇಲ್ಲ, ಆಶಿಕಾ ಅವರು ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಕಾಸ್ಟ್ಯೂಮ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಪ್ರತಿಯೊಂದು ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಅದರ ಎಫರ್ಟ್ಸನ್ನು ನಾವು ನೋಡ್ಬೋದು ಸ್ಕ್ರೀನಲ್ಲಿ. ಹೌದು, ಐ ಥಿಂಕ್ ವರ್ಷಿಣಿ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದೆ ಎಂಟೈರ್ ಸಿನಿಮಾ ಎಲ್ಲ ಕಾಸ್ಟ್ಯೂಮ್ಸ್ಗಳು. ಅವ್ರಿಗೂ ಒಂಥರ ಎಕ್ಸೈಟಿಂಗ್ ಆಗಿರುತ್ತಲ್ವ. ಯೂಶಲಿ ಒಂದು ಸಿನಿಮಾ ಅಂತ ಬಂದರೆ ಯಾವ್ದಾದ್ರು ಸ್ಟೈಲಿಸ್ಟ್ಗೆ ಒಂದು ಕ್ಯಾರೆಕ್ಟರ್ ಅಂದರೆ ನಾವು ಅದೇ ಬೌಂಡ್ರಿಯಲ್ಲೇ ವರ್ಕ್ ಮಾಡಬೇಕಂತ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ 4 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅದರೊಳಗೂ ಒಂದಷ್ಟು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್. ಹೌದು. ಸೊ ಫಾರ್ ಹರ್ ಆಲ್ಸೋ ಇಟ್ ವಾಸ್ ಅನ್ ಎಕ್ಸೈಟಿಂಗ್ ಜರ್ನಿ. ನನ್ನ ವರ್ಷಿಣಿ ಅವರ ಜರ್ನಿ ತುಂಬ ಟೈಮಿಂದನೂ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ರಿಯಲಿ ಗುಡ್. ಶಿ ಇಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ದೇವಲೋಕ ಸೀಕ್ವೆನ್ಸ್ ಆ್ಯಕ್ಚುಲಿ ನಾವು ಫಸ್ಟ್ ಅಂದರೆ ಈ ಮೂವಿ ಶುರು ಆದಾಗ್ಲೂ ಫಸ್ಟ್ ನಾವು ಲುಕ್ ಟೆಸ್ಟ್ ಮಾಡಿದ್ದೆ ದೇವಲೋಕ ಲುಕ್ನ. ಫಸ್ಟ್ ಟೈಮ್ ದುಷ್ಯಂತ್ ಅವ್ರನ್ನ ಮೀಟ್ ಮಾಡಿದ್ದು ನಾನು ಅವಾಗ್ಲೇ, ಅಂದರೆ ಇನ್ ಟರ್ಮ್ಸ್ ಆಫ್ ವರ್ಕ್ ಈ ಸಿನಿಮಾ ರಿಲೇಟೆಡ್ ಆಗಿ. ಅವರು ರಾಕ್ಷಸರ ಲುಕ್ಕಲ್ಲಿದ್ದರು ಆ್ಯಂಡ್ ನಾನು ದೇವಕನ್ಯೆಯ ಲುಕ್ಕಲ್ಲಿ. ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ. ಅವಾಗ ಫಸ್ಟ್ ಟೈಮ್ ಅವ್ರಿಗೂ ಹೊಸದು, ನನಗೂ ಹೊಸಬ್ರು, ಲೈಕ್ ವಿ ಟೇಕ್ ಸಮ್ ಟೈಮ್ ಟು ಗೆಟ್ ಅಲಾಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಲ್ಲಿಂದ ಶುರುವಾಗಿದ್ದು. ಅದು ನಾವು ತುಂಬ ಕೊನೆಯಲ್ಲಿ ಶೂಟ್ ಮಾಡಿದ್ದಿರೋದ್ರಿಂದ ಸ್ಟೈಲಿಂಗ್ ಕೂಡ ಚೇಂಜ್ ಆಯಿತು ಆಫ್ಟರ್ 3 years. ಸೊ ಅದಕ್ಕೆ ಮೇಕಪ್ ಆಗಿರಲಿ, ನನ್ನ ಎಂಟೈರ್ ಟೀಮ್, ಮೇಕಪ್, ಹೇರ್ ಟೀಮ್ ಎಲ್ಲ ತುಂಬಾ ವರ್ಕ್ ಮಾಡಿ ಅದಕ್ಕೊಂದು ದಿನ ಮುಂಚೆ ಲೈಟಿಂಗ್ ಕಾಲ್ ಶೀಟ್ ನಡಿಬೇಕಾರೆ ಹೋಗಿ ಒಂದು ಲುಕ್ ಮಾಡಿ ದಿಸ್ ಇಸ್ ದ ಫೈನಲ್ ಲುಕ್ ಅಂತ ತೋರಿಸಿ. ಸೊ ದೇರ್ ವಾಸ್ ಅ ಲಾಟ್ ಆಫ್ ಪ್ರಾಸೆಸ್. ಇಟ್ ವಾಸ್ ನಾಟ್ ಲೈಕ್ ಸ್ಪಾಟಲ್ಲಿ ಹೋಗಿ ಏನೋ ಡಿಸೈಡ್ ಮಾಡಿದ್ವಿ. ನೋ, ವಿ ಹ್ಯಾಡ್ ಟು ಪ್ರಿಪೇರ್ ಅ ಲಾಟ್. ಒಂದ್ಸಲಿ ಲುಕ್ ಟೆಸ್ಟ್ ಆಗಿ ಅದಾದ್ಮೇಲೆ ಒಂದಷ್ಟು ದಿನ ಆದಮೇಲೆ ವಿ ಹ್ಯಾಡ್ ಟು ಚೇಂಜ್ ದ ಸ್ಟೈಲಿಂಗ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಸೆಟ್ಟು ಎಷ್ಟು ದೊಡ್ಡದಾಗಿ ವೈಭವವಾಗಿ ಕಾಣಿಸ್ತೋ ನಾವು ಕೂಡ ಸ್ಟೈಲಿಂಗ್ನ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ. ಆ್ಯಂಡ್ ಐ ವೋರ್ ದ ರಿಯಲ್ ಜ್ಯುವೆಲ್ರಿ. ಸುಮಾರು ಒಂದೂವರೆ ಕೋಟಿ. ಅದೊಂದು ಫನ್ನಿ ಇನ್ಸಿಡೆಂಟ್ ಏನಂದ್ರೆ, ಅದು ಜ್ಯುವೆಲ್ರಿ ಪಾರ್ಟ್ನರ್ ಏನಿದ್ದಾರೆ ವಿವಾಂತ ಗೋಲ್ಡ್ ಅಂಡ್ ಡೈಮಂಡ್ಸ್, ಅವರು ದೇ ಹ್ಯಾಡ್ ಸೆಂಟ್ ದೇರ್ ಪರ್ಸನ್ ಆಲ್ಸೋ. ಯಾರು ನೋಡ್ಕೊಳಕ್ ಇದ್ದೇ ಇರ್ತಾರೆ ಯೂಶಲಿ ಸೆಟ್ಗೆ ಆ ಥರ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಕೊಟ್ಟಾಗ. ಸೊ ಲಿಟ್ರಲಿ ಫಸ್ಟ್ ಡೇ ಎಲ್ಲರ ಕಣ್ಣು ನನ್ನ ಮೇಲೆ, 1 ಕೋಟಿ ಜ್ಯುವೆಲ್ರಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಸೆಟ್ಟಲ್ಲಿ ಎಲ್ಲರೂ ನನ್ನ ಮೇಲೆ ಕಣ್ಣಿರ್ತಿತ್ತು. ಆ್ಯಂಡ್ ಅಂದರೆ ಏನಾರು ಬಿದ್ದರೆ ಏನಾರು ಇದಾದ್ರು ಅಂತ ಒಂಥರ ಹೆದರಿಕೆ, ಒಂಥರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅದು. ಸೊ ಅವರೇ ಅವ್ರ ಪಾಡಿಗೆ ಅವರೆಲ್ಲ ನಿಂತಿರೋರು, ನೋಡ್ಕೊಳಕ್ ಬಂದವರು. ಬಟ್ ಎಂಟೈರ್ ಸೆಟ್ ಎಲ್ಲರೂ ಟೆನ್ಷನ್ ಅದು ಇದು ಅಂತ. ಬಟ್ ಹೋಗ್ತಾ ಆಲ್ಮೋಸ್ಟ್ 9 days ಶೂಟ್ ಆಯಿತು. ಕೊನೆಗಂತೂ ಯಾರು ತಲೆನೂ ಕೆಡ್ಸ್ಕೊತಿರ್ಲಿಲ್ಲ. ಫಸ್ಟ್ ಡೇ ಇದ್ದಿದ್ದು ಎಕ್ಸೈಟ್ಮೆಂಟು ಜ್ಯುವೆಲ್ರಿ ಬಗ್ಗೆ ಅಥವಾ ಇಷ್ಟು ವರ್ತಿದೆ ಅಂತ. ಆಮೇಲೆ ಹೊರಟೋಯ್ತು. ಅಂಡ್ ಮಧ್ಯದಲ್ಲಿ ಅದನ್ನ ಒಂದು ಆಕ್ಷನ್ ಫೈಟ್ ಸೀಕ್ವೆನ್ಸ್ ಅಲ್ಲೆಲ್ಲ ಅದನ್ನ ಅದು ಅಲ್ಲ ನನ್ನನ್ನು ಸೊ ಲಿಟ್ರಲಿ ಪಾಪ ಜ್ಯುವೆಲ್ರಿ ಪಾರ್ಟ್ನರ್ ಅವರು ತುಂಬ ಸಪೋರ್ಟಿವ್ ಆಗಿದ್ರು. ಎವ್ರಿ ಡೇ ಅದನ್ನ ಏನೋ ಆಲ್ಟ್ರೇಷನ್ ಇದ್ರೆ ಎಲ್ಲ ಮಾಡಿ ತಂದ್ಕೊಡೋದು. ಸೊ ಐ ಥಿಂಕ್ ಇದು ಒಂದು ಎಂಟೈರ್ ಟೀಮ್ನ ಎಫರ್ಟ್. ಆ ಥರ ರೆಡಿಯಾಗಿ ಬಂದ್ರೂ ಅಷ್ಟೇ ಚೆನ್ನಾಗಿ ಲೈಟಿಂಗ್ ಮಾಡಿ ನಮ್ಮ ವಿಲಿಯಮ್ ಸರು ಆ ಫ್ರೇಮ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು. ಈಗ ನಂದು ಬರ್ಡೇ ಟೀಸರಲ್ಲಿ ಬಿಟ್ಟಾಗ ಎಲ್ಲರೂ ಅದನ್ನ ನೋಡಿ ಅಷ್ಟು ಚೆನ್ನಾಗಿದೆ ಅಂದ್ರು. ಸೊ ಇಟ್ಸ್ ಅ ಟೀಮ್ ಎಫರ್ಟ್. ನಾವು ಪರ್ಸ್ನಲಿ ಎಷ್ಟು ಇನ್ವಾಲ್ವ್ ಆಗಿ ಒಂದು ಲುಕ್ ಮೇಲೆ ಅಥವಾ ಒಂದು ಕ್ಯಾರೆಕ್ಟರ್ ಹೀಗೆ ಬರಬೇಕು ಅಂತ. ಜೊತೆಗೆ ಡೈರೆಕ್ಟರ್ನ ಸುನಿ ಸರ್ ಅಂತೂ ಯಾವಾಗ್ಲೂ ಅವ್ರ ಜೊತೆ ಕೆಲಸ ಮಾಡ್ಬೇಕಾರಲ್ಲ ನಂಗೆ ತುಂಬಾ ಒಂದು ಫ್ರೀ ಸ್ಪೇಸ್ ಸಿಗುತ್ತೆ. ಏನೇ ಆದ್ರೂ ಲುಕ್ಸ್ ಎಲ್ಲ ನೀವು ನೋಡ್ಕೊಳ್ಳಿ ಮ್ಯಾಮ್, ನಿಮ್ಗೇನು ಕಂಫರ್ಟು ಅದು ಇಂಪಾರ್ಟೆಂಟು. ಆ್ಯಂಡ್ ಕಲರ್ ವೈಸ್ ಮಾತ್ರ ಅವರು DOP ಎಲ್ಲ ನೋಡ್ಕೊಳ್ಳೋರು. ಸೊ ಇಟ್ ಈಸ್ ಆಲ್ವೇಸ್ ಬಿನ್ ಅ ವೆರಿ ಈಸಿ ಜರ್ನಿ ಅವ್ರ ಜೊತೆಗೆ. ಸೊ ನಾವು ಲುಕ್ಸ್ ಮೇಲೆ ಅಥವಾ ಪರ್ಫಾರ್ಮೆನ್ಸಲ್ಲೂ ಆಗಲಿ, ಅದು ಅಂದ್ರೆ ಹಳೆ ಶೈಲಿಯಲ್ಲಿ ಮಾತು ಡ್ರಾಮ್ಯಾಟಿಕ್ ಏನಂತಾರೆ ಆ ಭಾಷೆನ, ದೇವಲೋಕ ಪೌರಾಣಿಕ ಭಾಷೆ, ಅದಕ್ಕೂ ನಾವು ಪ್ರಾಕ್ಟೀಸ್ ಮಾಡಿದಂಥದ್ದು. ಬಿಕಾಸ್ ನಾನು ಯಾವತ್ತು ಡ್ರಾಮಾ ಆಗ್ಲಿ ಸ್ಕಿಟ್ ಏನು ಮಾಡಿರ್ಲಿಲ್ಲ. ಒಂದ್ ಲೈನ್ ಯಾವ್ದಾದ್ರು ಹೇಳ್ಬೋದಾ ಅದು ಪೌರಾಣಿಕದ ಸೀಕ್ವೆನ್ಸ್? ಪೌರಾಣಿಕ ಅವ್ರು ತುಂಬಾ ಇಬ್ರು ಕಾಂಬೋ ಅಲ್ಲಿ ಹೇಳಿ ಏನಿದೆ. ನಂದೊಂದು ಡೈಲಾಗ್ ನಾಲ್ಕಿದೆ, ಅವ್ರು ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ನಿಮ್ದು ಹೇಳ್ಬೇಕು ನೀವು. ಅಂದ್ರೆ ಆಶಿಕಾ ಅವ್ರ ಆ ಭಾಷೆ ಯೂಸ್ ಮಾಡಿರೋದು ನೋಡೋ ಕ್ಯೂರಿಯಾಸಿಟಿ. ಒಂದು ಇದು ಬರುತ್ತಲ್ಲ ಅದರಲ್ಲಿ ಜೋಕಾಲಿ ಮೇಲೆ ಇರೋದು, ಏನದು ಡೈಲಾಗ್ ಅದು,
ಸಖಿ ನನ್ನನ್ನು ಕಂಡು ಭಯಭೀತಳಾಗು ಏನದು ನನ್ನ ಡೈಲಾಗ ನಾನು ಹೇಳ್ತೀನಲ್ಲ, ಓಕೆ, ನಿನಗೆ ನನ್ನನ್ನು ಕಂಡು ಭಯಭೀತಳಾಗುವುದಿಲ್ಲವೇ ಅಂತ ಏನೋ ಒಂದು ಭಯವೇ ಹಾ. ಅದು ನಿನ್ನನ್ನು ಕಂಡು ಯಾರನ್ನು ಕಂಡು ಏಕೆ ಭಯಭೀತಳಾಗಬೇಕು ಅಂತ ಇದೆಯಲ್ಲ. ಅದು ನಿನ್ನನ್ನು ಕಂಡು ಸಾರಿ ಯಾರನ್ನಾದ್ರೂ ಕಂಡು ಇವಾಗ ಏಕೆ ನೆನಪಾಗ್ತಾ ಇಲ್ಲ. ಅಲ್ಲ ಇದೇ ಚೆನ್ನಾಗಿದೆ, ನೀವು ಕೇಳಿ ನನ್ನನ್ನು ನೋಡಿ ಭಯ ಆಯ್ತಾ, ಅದನ್ನ ನೀವು ಕೇಳಿ ನಾನ್ ಭಯನೇ ಅದನ್ನೇ ಮಾಡಿ ಪರವಾಗಿಲ್ಲ. ನನ್ನನ್ನು ಕಂಡು ಭಯಭೀತಳಾದನೆ ನನ್ನನ್ನು ಕಂಡು ಭೀತಿಯಾಗುವುದಿಲ್ಲವೇ, ಭಯಭೀತಳಾಗುವುದಿಲ್ಲವೇ, ಭಯವೇ ಅದು ನಿನ್ನನ್ನು ಕಂಡು. ಯಾರನ್ನಾದರೂ ಕಂಡು ಏಕೆ ಭಯಭೀತಳಾಗಬೇಕು. ಅದು ಅಂದ್ರೆ ಅಲ್ಲಿ ಮಾಡ್ಬೇಕಾರೆ ಓಕೆ, ಬಟ್ ಡಬ್ಬಿಂಗ್ ಟೈಮ್ ಅಲ್ಲಿ ಮಾತ್ರ ಸ್ಪಷ್ಟತೆ, ಅವ್ರದ್ದು ಉಚ್ಚಾರಣೆ ಸ್ಪಷ್ಟತೆ ತುಂಬಾ ಚೆನ್ನಾಗಿದೆ. ನನಗೆ ಹೆವಿ ಟಾಸ್ಕ್ ಇತ್ತು, ನನಗೆ ಅದೇ ಸ್ವಲ್ಪ ಕಷ್ಟದ ಪಾರ್ಟ್ ಡಬ್ಬಿಂಗ್ ಅಲ್ಲಿ. ಮಂಗಳೂರು ಭಾಷೆನೂ ಪರವಾಗಿಲ್ಲ, ನಾನು ಲೈಕ್ ಐ ಗಾಟ್ ದ ಟಚ್ ಮಂಗಳೂರು ಭಾಷೆ. ಬಟ್ ಇದು ನನಗೆ ತುಂಬಾನೇ ಕಷ್ಟವಾಗಿತ್ತು, ಬಿಕಾಸ್ ಯಾವುದೇ ರೀತಿಯ ಡ್ರಾಮಾ ಸ್ಕಿಟ್ ಏನೂ ಮಾಡಿರ್ಲಿಲ್ಲ, ಅದರದ್ದು ಬ್ಯಾಕ್ ಡ್ರಾಪೇ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಾನು ಕಷ್ಟಪಟ್ಟಿದ್ದೀನಿ. ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.